ಚೇಳೂರು ಎಚ್ವಿಎನ್ ಕಲ್ಯಾಣ ಮಂಟಪದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಎನ್ ರಾಮಕೃಷ್ಣ ರೆಡ್ಡಿ ಮತ್ತು ಬೆಂಬಲಿಗರು, ಶಾಸಕರು ಜನಸಾಮಾನ್ಯರಂತೆ ಒಳ್ಳೆಯ ಮನಸ್ಸಿನಿಂದ ನೋಡಿ ನಿರ್ಧಾರ ತೆಗೆದುಕೊಂಡು ದಿನಾಂಕ ನಿಗದಿಪಡಿಸಲಿ, ನಾವು ಬಂದು ಸ್ವಾಗತಿಸುತ್ತೇವೆ. ಜೀವನ ಮಾಡಲು ವಲಸೆ ಬಂದ ಪಾತುಪಾಳ್ಯ ಮೂಲದ PR ಚಲಂ ಎಂಬುವವರು 1979-80ರಲ್ಲಿ P ವೆಂಕಟಸುಬ್ಬಾರೆಡ್ಡಿಗೆ ಸರ್ಕಾರಿ ಜಮೀನಿಗೆ ಕಿಮ್ಮತ್ತು ಕಟ್ಟಿಸಿ ಈವರೆಗಿನ ಬಸ್ಸು ನಿಲ್ದಾಣ ಪಕ್ಕದಲ್ಲಿ ಜಮೀನು ಕ್ರಯಕ್ಕೆ ತೆಗೆದುಕೊಂಡಂತೆ ಪ್ಲಾನ್ ಮಾಡಿ ಜಾಗ ಕಬಳಿಕೆ ಮಾಡಿ ಮನೆ ಕಟ್ಟಿದೀಯಾ? ಚೇಳೂರಿಗೆ ಬಂದು ರಾಜಕೀಯದಿಂದ ಫೈನಾನ್ಸ್ನಿಂದ ಅಕ್ರಮ ಆಸ್ತಿ ಸಂಪಾದಿಸಿ ಲೂಟಿ ಮಾಡಿದೀಯಾ? ರಾಜಕೀಯದಲ್ಲಿ ಸೋಲು ಗೆಲುವು ಸಹಜ, ನನ್ನ ಮೇಲೆ ಗೂಬೆ ಕೂರಿಸಬೇಡ. ತಾಕತ್ತು ಇದ್ದರೆ ಇದೀಗ ಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನನ್ನ ವಿರುದ್ಧ ಸ್ಪರ್ಧೆ ಮಾಡು ಎಂದು ಸವಾಲು ಹಾಕಿದ್ರು. ಒಂದು ಕುಂಟೆ ಕರೆ ರಾಮರೆಡ್ಡಿ ಅವರು ಡೆಪ್ಟಿ ಆವಾಗ ಏನು 1913-14 ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯದ ಹಿಂದೆ ಆ ಸಂದರ್ಭದಲ್ಲಿ ಈ ದಾಖಲೆ ಬೇಕಾ ನಿನಗೆ ಕಳಿಸ್ತೀನಿ. ಇದು ನಮ್ಮ ಪಿತರಾರ್ಜಿತ ಆಸ್ತಿಯ ಬಗ್ಗೆ ನೀನು ಮಾತಾಡಿದೆಯಲ್ಲ, ಬ್ರಿಟಿಷರ ಕಾಲದ ಆಸ್ತಿ ಚೇಳೂರಿನಲ್ಲಿ ನಮ್ದಿರುವುದು. ನೀನು ಪಾತುಪಾಳ್ಯದಂದು ಬಂದು 1992ರಲ್ಲಿ ಯಾರನ್ನು ಇದಾಕಿ ಗಾಲ ಹಾಕಿ ಹೊಡೆದಿರೋ ಆಸ್ತಿ ಅಲ್ಲ. ಈ ಔಸ್ಲಿಸ್ಟ್ನಲ್ಲಿ ಏನು ಮಾಡ್ತಾರೆ, ಗ್ರಾಮ ಪಂಚಾಯತಿ ಅವ್ರು ಕೊಟ್ಟಿದ್ರೆ ಇಲ್ಲಿ ಮೇಲ್ಗಡೆ ಫಸ್ಟ್ ಗ್ರಾಮ ಪಂಚಾಯತಿ ಬರಬೇಕು, ಇಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು ಗ್ರಾಮ ಪಂಚಾಯತಿ. ಇಲ್ಲಿ ಫಸ್ಟ್ನಲ್ಲಿ ಸರ್ಕಾರಿ ಅಂತ ಮೆನ್ಷನ್ ಮಾಡ್ತಾರೆ. ನೋಡಿದ್ರ, ಸರ್ಕಾರದ ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆ ಒಂದು ಜಾಗವನ್ನ, ಸರ್ವೆ ನಂಬರನ್ನು ಪಂಚಾಯತಿಯವರು ಹೆಂಗೆ ಕೊಡ್ತಾರೆ? ನಾನು ಅವರಲ್ಲಿ ಕೇಳಲಿಕ್ಕೆ ನನ್ನ ಹಕ್ಕಿಲ್ವಾ? ನಿಮ್ಮ ಪಿತರಾರ್ಜಿತನೋ ನಿಮ್ಮ ಕುಟುಂಬದ ಆಸ್ತಿನೋ ನಾನು ಕೇಳಿದರೆ ಕೇಳಿ. ನಾನು ಕೇಳ್ತಾ ಇರೋದು ಸಾರ್ವಜನಿಕರ ಸ್ವತ್ತು, ಚೇಳೂರಿನ ಸಾರ್ವಜನಿಕರ ಸ್ವತ್ತು, ಸರ್ಕಾರಿ ನಂಬರ್ ಸ್ವತ್ತು ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ಕಾರಿ ಅಂತ ಇಲ್ಲಿ ಬರೀತೀರಾ, ಮತ್ತೆ ಇಲ್ಲಿ P ವೆಂಕಟಸುಬ್ಬಾರೆಡ್ಡಿ ಅಂತ ಬರೀತಾರೆ. P ವೆಂಕಟಸುಬ್ಬಾರೆಡ್ಡಿ ಆದಮೇಲೆ PR ಚಲಂ ಬಿನ್ ರಾಮಯ್ಯ, ಕೋಲಾರಾಮಯ್ಯ ಅಂತ ಬರೀತಾರೆ. ಯಾಕಾಯ್ತು ಇದು ಹೆಂಗಾಯ್ತು? ಇದು ಮಾತ್ರ ತೋರಿಸಿದ್ರೆ ನಾನು ವೆಂಕಟಸುಬ್ಬರೆಡ್ಡಿಯಿಂದ ನಾನು ಕ್ರಯಕ್ಕೆ ಪಡೆದಿದ್ದೀನಿ 6,000ಕ್ಕೆ. ಅದು 6,000. ಈ ಮಾನ್ಯ ವೆಂಕಟಸುಬ್ಬಾರೆಡ್ಡಿ ತಂದೆಯವರಿಗೆ, ಅಪ್ಪಾಜಿಯವರಿಗೆ ಅದು ಜಾಗ ಹೆಂಗ್ ಬಂತು? ನೀನು ಮಂಡಲ್ ಪ್ರಧಾನಿ ಅಧಿಕಾರದಲ್ಲಿದ್ದಾಗ ಒಂದು ಅಂಗಡಿ ಮಳಿಗೆ ಕಟ್ಟಡ ಕಟ್ಟಲು ಯೋಗ್ಯತೆ ಇಲ್ಲ. ಪ್ರವಾಸಿ ಮಂದಿರದಿಂದ ಹಳೆ ಪೊಲೀಸ್ ಠಾಣೆವರೆಗೆ ಜಾಗಗಳು ನಿನಗೆ ಬೇಕಾದವರಿಗೆ ಕಡಿಮೆ ಬೆಲೆಗೆ ಹರಾಜು ಹಾಕಿಸಿ ನಾಶ ಮಾಡಿರುವೆ. ನಾನು 1985ರಿಂದ ರಾಜಕೀಯಕ್ಕೆ ಬಂದು ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರದಲ್ಲಿ ಅಂಗಡಿಗಳು ಕಟ್ಟಿ ಹೊಸ ರಥೋತ್ಸವ ಮಾಡಿದ್ದೇನೆ. ಬೆಸ್ಕಾಂ ಕಚೇರಿಗೆ ಜಮೀನು ದಾನ ಮಾಡಿ ಅಭಿವೃದ್ಧಿ ಮಾಡಿದ್ದೇನೆ. ಪಟ್ಟಣದ ಈಶ್ವರ ದೇವಾಲಯ ಸಂಖ್ಯೆ ನಂಬರ್ 5/1.5/2ರಲ್ಲಿ ಜಮೀನು ನಮ್ಮ ತಾತ ಕರೆ ರಾಮಿರೆಡ್ಡಿ ಈಶ್ವರ ದೇವಾಲಯಕ್ಕೆ 1 ಕುಂಟೆ ದಾನ ಮಾಡಿದ್ದಾರೆ. ನಾನು ರಾಜಕೀಯದಲ್ಲಿ JDS ನಾಯಕ, ನೀನು ಶಾಸಕನ ಚೇಳ ಎಂದು ಛೇಡಿಸಿದರು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು.